ವಿಷ್ಣುವರ್ಧನ್ ಅವರು ನಮಗೆ ಕೊಟ್ಟಿರೋ ಅವಕಾಶ ಏನೋ ಗೊತ್ತೇ? ತಾಳ್ಮೆ ತಾಳ್ಮೆ ತಾಳ್ಮೆ. ಅವ್ರು ಅನುಭವಿಸಿರೋ ನೋವು ನಾವು ಇವತ್ತು 15 ವರ್ಷ ಅವ್ರ ಮರಣ ನಂತರವೂ ಇವತ್ತು ಈ ಮಟ್ಟದಲ್ಲಿ ಅನ್ನದಾನ, ರಕ್ತದಾನ, ಪ್ರತಿಯೊಂದು ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ತಾಕತ್ತಿರೋದು ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ. ಈ ಕನ್ನಡ ಅಲ್ಲ, ಭಾರತದ ಇಂಡಸ್ಟ್ರಿಲಿ ಯಾವ್ದಾದ್ರು ನಟರಿಗೆ ಮಾಡಿದ್ರೆ ನೀವು ದಾಖಲೆ ಸಮೇತ ತೋರಿಸ್ಬಿಡಿ. ನೀವು ಪುಣ್ಯಾತ್ಮನಿಗೆ ಮೋಸ ಮಾಡಿದ್ರೆ ನೀವು ಎಲ್ರಿ ಉದ್ಧಾರ ಆಯ್ತೀರಿ? ಈ ಪುಣ್ಯಾತ್ಮನಿಗೆ ಮೋಸ ಮಾಡಿದ್ರೆ ನೀವು ಎಲ್ಲಿ ಉದ್ಧಾರ ಆಯ್ತೀರಿ? ಸರ್ವನಾಶ. ನೀವು ಕನ್ನಡ ಇಂಡಸ್ಟ್ರಿ ಇವತ್ತು ಸರ್ವನಾಶ. ಒಬ್ಬ ವಿಷ್ಣುವರ್ಧನ್ಗೆ ಅನ್ಯಾಯ, ಸರ್ವನಾಶ. ನೀವು ಆಲ್ರೆಡಿ ಸರ್ವನಾಶ ಆಗ್ಬಿಟ್ಟೈತೆ ಬಿಡಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಇಂಜಿನಿಯರ್ಸ್ ಏನು ತಿನ್ನಲ್ಲ. ವರ್ಕ್ ಲೋಡ್ ಜಾಸ್ತಿ ಆದ್ರೆ ನಿದ್ರೆಗೆ ಜಾರ್ಕೊಳ್ತಾರೆ. ಹಾಗಾದ್ರೆ ನಾನು ಆರೋಗ್ಯದ ವಿಷಯದಲ್ಲಿ ಜಾಸ್ತಿ ಗಮನ ಕೊಡ್ಬೇಕು. ಅದು ಆಯುರ್ವೇದಂ ಅಂದ್ಕೊಳ್ಳೆ ಏನ್ ಯೋಚನೆ ಬರುತ್ತೆ ನಿಮ್ಗೆ? ಕೋಟಕಲ್ ಆಯುರ್ವೇದ ಶಾಲಾ. ಅದು ಕೋಟಕಲ್ ಸಿ ಹೆಲ್ತ್ ಫುಡ್. ಅರ್ಜುನ, ಅಶ್ವಗಂಧ, ಶಂಖಪುಷ್ಪ ಔಷಧಗಳು ಸೇರುವ ಕೋಟಕಲ್ ಆಯುರ್ವೇದ ಶಾಲೆ ಸಿ ಹೆಲ್ತ್ ಫುಡ್. ಆಯಸ್ಸನ್ನು ಕಡಿಮೆ ಮಾಡಿ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸರಿಯಾದ ಆಯುರ್ವೇದ. ಕೋಟಕಲ್ ಆಯುರ್ವೇದ, ಸರಿಯಾದ ಆಯುರ್ವೇದ, ಸರಿಯಾದ ಸಾಮರ್ಥ್ಯ.